ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಡಿಯರ್ ಫ್ರೆಂಡ್ಸ್, ಈಗಾಗಲೇ ನಾವು GPSTR, HSTR ಮತ್ತು PSTR ಈ ಎಲ್ಲ ಹುದ್ದೆಗಳಿಗೆ ಸಂಬಂಧಿಸಿದಂತಹ ಆನ್ಲೈನ್ ತರಬೇತಿಯನ್ನು ಈಗಾಗಲೇ ಸ್ಟಾರ್ಟ್ ಮಾಡಿದ್ದೇವೆ. ಈ ವಿಷಯಗಳಿಗೆ ಸಂಬಂಧಿಸಿದಂತಹ ಯೂಟ್ಯೂಬ್ ಕ್ಲಾಸಸ್ಗಳನ್ನು ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯಲ್ಲಿ ನಾವೀಗಾಗಲೇ ಡೈಲಿ ಮಾಡ್ತಾ ಇದ್ದೇವೆ. ಯಾರು ಇನ್ನೂ ನಮ್ಮ ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಅವರು ಸಬ್ಸ್ಕ್ರೈಬ್ ಆಗಿ ಪ್ಲೇಸ್ಟೋರಲ್ಲಿ ಹೋಗಿ ನಿಮಗೆ ಎಲ್ಲ ವಿಷಯಗಳ ವಿಡಿಯೋಗಳು ಫ್ರೀಯಾಗಿ ಸಿಗುತ್ತೆ. ಹಾಗೆ ಯಾರಿಗೆ PSTR, ಈಗ 1ರಿಂದ 5ನೇ ತರಗತಿ PSTRಗೆ ಕಂಪ್ಲೀಟ್ ಕೋರ್ಸ್ ಇನ್ GK ಇಂದ ಹಿಡಿದು ಜನರಲ್ ಕನ್ನಡದಿಂದ ಹಿಡಿದು ಯಾರಿಗೆ ಬೇಕು ಅವರು ಇದನ್ನು ಪರ್ಚೇಸ್ ಮಾಡಿಕೊಂಡು ಸ್ಟಡಿ ಮಾಡ್ಬೋದು. ಅದ್ರ ಜೊತೆಗೆ ಈ PSTR ಆದಮೇಲೆ GPSTR ಮತ್ತು HSTR ವಿಷಯಗಳಿಗೆ ಸಂಬಂಧಿಸಿದಂಥ ಆನ್ಲೈನ್ ಕ್ಲಾಸಸ್ಗಳು ಯಾರಿಗೆ ಬೇಕು ಅವರೂ ಸಹ ನೀವು ಇದನ್ನು ತೊಗೊಂಡು ಯುಟಿಲೈಸ್ ಮಾಡ್ಕೋಬೋದು ಅಂತಕ್ಕಂಥ. ನೆಕ್ಸ್ಟ್, ಹಾಗಾದರೆ ನಾವೀಗಾಗಲೇ ಮುಂಬರುವ ಪರೀಕ್ಷೆ ಮತ್ತು ಇಂದಿನ ಪರೀಕ್ಷೆ ಪ್ರಶ್ನೆಗಳನ್ನು ಆಧಾರವಿಟ್ಕೊಂಡು ಮುಂದಿನ ಪರೀಕ್ಷೆಗಳಿಗೆ ಯಾವ ರೀತಿ ಪ್ರಶ್ನೆಗಳು ಬರ್ಬೋದು, DSCRT ಬುಕ್ಸ್ಗಳಲ್ಲಿರ್ಬೋದು ಅಥವಾ NCERT ಬುಕ್ಸ್ಗಳಲ್ಲಿರ್ಬೋದು, ಈ ಒಂದು ಅಂಶಗಳನ್ನು ಕುರಿತು ಮಾತಾಡ್ತಾ ಹೋಗೋಣ. ಭಾರತದ ಸ್ವಾತಂತ್ರ್ಯ ಚಳವಳಿಯ ಕಾಲದಲ್ಲಿ ಕೆಳಗಿನವುಗಳಲ್ಲಿ ಒಂದು ಘಟನೆಯು ಅಂಕೋಲದಲ್ಲಿ ನಡೀತು. ನೋಡಿ, ಯಾವ ಒಂದು ಘಟನೆ ಅಂಕೋಲದಲ್ಲಿ ನಡೀತು ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಿದ್ದಾರೆ. ನೋಡಿ, ನಮಗೆ ಕರ ನಿರಾಕರಣ ಚಳವಳಿ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ನೋಡಿ, ಅಂಕೋಲದಲ್ಲಿ ಉಪ್ಪಿನ ಸತ್ಯಾಗ್ರಹದ ಜೊತೆಗೆ 1932 ಈ ಒಂದು ಜನವರಿ 12ನೇ ತಾರೀಖನ್ನು ನಾವೇನಂತ ಕರಿತೀವಿ, ಅಖಿಲ ಕರ್ನಾಟಕ ಸತ್ಯಾಗ್ರಹ ಚಳವಳಿ ಅಂತ ಕರಿತೀವಿ. ಏನಂತ ಕರಿತೀವಿ? ಈ ಅಖಿಲ ಕರ್ನಾಟಕ ಸತ್ಯಾಗ್ರಹ ಅಥವಾ ಅಖಿಲ ಕರ್ನಾಟಕ ಕರ ನಿರಾಕರಣ ಚಳವಳಿಯ ದಿನಾಚರಣೆಯನ್ನು ನಾವು ಆಚರಣೆ ಮಾಡಿದ್ದನ್ನಾಗಿ ಕರಿತಾ ಹೋಗ್ತೀವಿ. ನೋಡಿ, ಹಾಗೆ ಈ ಅಂಕೋಲವನ್ನು ನಾವೇನಂತ ಕರಿತೀವಿ, ಈ ಒಂದು ಕರ್ನಾಟಕದ ಬಾರ್ದೋಲಿ ಅಂತ ಕರಿತೀವಿ. ಏನಂತ ಕರಿತೀವಿ? ಕರ್ನಾಟಕದ ಬಾರ್ದೋಲಿ. ಈ ಗುಜರಾತಲ್ಲಿ ನಡೆದಂತಹ ಘಟನೆ ಏನಿದೆ 1928ರ ಬಾರ್ದೋಲಿ ರೈತರ ಸತ್ಯಾಗ್ರಹಕ್ಕೆ ಇದನ್ನು ನಾವು ಹೋಲಿಸಲಾಗಿದೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ನೋಡಿ, ಈ ಒಂದು ಅಂಕೋಲದ ಚಳವಳಿಯಲ್ಲಿ RR ದಿವಾಕರ್ ಇರ್ಬೋದು. ಯಾರು? ಈ RR ದಿವಾಕರ್ ಅಂತಕ್ಕಂಥವ್ರು ಇರ್ಬೋದು. ಹಾಗೆ ನಿಮಗೆ MP ನಾಡಕರ್ಣಿ, ಯಾರು? MP ನಾಡಕರ್ಣಿ ಇರ್ಬೋದು. ಇವರೆಲ್ಲ ಪ್ರಮುಖರು ಭಾಗವಹಿಸಿದರು. ಇದೇ ಸತ್ಯಾಗ್ರಹ ನಿಮಗೆ 1930ರಲ್ಲಿ ಈ ಒಂದು ಸಿವಿಲ್ ಡಿಸೊಬಿಡಿಯನ್ಸ್ ಮೂಮೆಂಟ್ ಏನಾಗಿತ್ತು, ಸಿವಿಲ್ ಡಿಸೊಬಿಡಿಯನ್ ಮೂಮೆಂಟ್ಸ್ ಆದಾಗಲೂ ಸಹ ಇದ್ರ ಬಗ್ಗೆ ನಿಮಗೆ ಈ ಉಪ್ಪಿನ ಸತ್ಯಾಗ್ರಹ ಸಹ ಅಂಕೋಲದಲ್ಲಿ ನಡೆದದ್ರ ಬಗ್ಗೆ ಮಾಹಿತಿ ಬೇಕು ಸ್ನೇಹಿತರೆ. ನೆಕ್ಸ್ಟ್, ಹಾಗಾದರೆ ಹೋಮ್ ರೂಲ್ ಲೀಗ್ ಬಗ್ಗೆ ನಮಗೆ ಪ್ರಶ್ನೆಗಳೇನು ಬರ್ಬೋದು? 1916ರಲ್ಲಿ ಫಸ್ಟ್ ಇಂಡಿಯಾದಲ್ಲಿ ಈ ಸ್ವಯಂ ನಿರ್ಣಯ ಚಳವಳಿಯನ್ನು ಸ್ಟಾರ್ಟ್ ಮಾಡಿದವರು ಯಾರು ಅಂತಕ್ಕಂಥದ್ದು ನಮಗೆ ಪ್ರಶ್ನೆಗಳನ್ನ ಬರ್ಬೋದು. ಫಸ್ಟ್ ಈ ಹೋಮ್ ರೂಲ್ ಚಳವಳಿಗೆ ಸಂಬಂಧಿಸಿದಂತೆ ಹೋಮ್ ರೂಲ್ ಲೀಗ್ ಅಂದರೆ ಸ್ವಯಂ ನಿರ್ಣಯ ಚಳವಳಿ ಅಂತ ಫಸ್ಟ್ ಮಂತ್ ಆಫ್ ಏಪ್ರಿಲಲ್ಲಿ ತಿಲಕ್ ಅವರು ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ ತಿಲಕ್ ಅವರು ಮಹಾರಾಷ್ಟ್ರದಲ್ಲಿ. ತಿಲಕ್ ಆದಮೇಲೆ ಈ ಹೋಮ್ ರೂಲ್ ಲೀಗನ್ನು ಈ ಒಂದು ತಮಿಳುನಾಡಿನ ಈ ಒಂದು ಈ ಅಡಿಯಾರ್ನಲ್ಲಿ ಸ್ಟಾರ್ಟ್ ಮಾಡಿದವರು ಈ ಒಂದು ಅನೆಬಿಸೆಂಟ್ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಹಾಗೆ ಈ ಹೋಮ್ ರೂಲ್ ಚಳವಳಿಯನ್ನು USA ಅಮೇರಿಕದಲ್ಲಿ ಸ್ಟಾರ್ಟ್ ಮಾಡಿದವರು ಈ ಲಾಲಾ ಲಜಪತ ರಾಯ್ ಅಂತಕ್ಕಂಥವ್ರು ಗೊತ್ತಿರಬೇಕು. ಹಾಗೆ ಈ ಹೋಮ್ ರೂಲ್ ಲೀಗನ್ನು ಕರ್ನಾಟಕದ ಈ ಬೆಳಗಾವಿಯಲ್ಲಿ ಸ್ಟಾರ್ಟ್ ಮಾಡಿದವರು ಈ ತಿಲಕ್ಕರ ಬೆಂಬಲದೊಂದಿಗೆ ಯಾರು ಅಂದರೆ ಈ ಗಂಗಾಧರ್ ರಾವ್ ದೇಶಪಾಂಡೆ ಅಂತಕ್ಕಂಥದ್ದು ಗೊತ್ತಿರಬೇಕು. ನೋಡಿ, ಇದೊಂದು ಸ್ವಯಂ ನಿರ್ಣಯ ಚಳವಳಿಯಾಗಿ ನಮಗೆ ಲಕ್ನೋ ಅಗ್ರಿಮೆಂಟ್ ಆಗಿದ್ದೆ ತಿಲಕ್ ಮತ್ತು ಅನೆಬಿಸೆಂಟ್ ಅವರ ಶ್ರಮದಿಂದ ಅಂತ ನಿಮಗೆ ಗೊತ್ತಿರಬೇಕು. ಹಾಗಾದರೆ ಈ ಸೇವಾಗ್ರಾಮ ಅಂತಕ್ಕಂಥದ್ದು ಈ ಒಂದು ವಾರ್ಧಾ, ಈ ಮಹಾರಾಷ್ಟ್ರದ ವಾರ್ಧಾದಲ್ಲಿ 1936ರಲ್ಲಿ ಈ ಸೇವಾಗ್ರಾಮವನ್ನು ಸ್ಟಾರ್ಟ್ ಮಾಡ್ತಾರೆ. ಇದರ ಅನ್ವಯನೇ 1937ರ ಒಂದು ಮೂಲ ಶಿಕ್ಷಣ ಬಾಗುತ್ತೆ. ಈ ಸೇವಾಗ್ರಾಮದ ಸ್ಥಾಪಕರು ಯಾರು ಅಂದರೆ MK ಗಾಂಧಿ ಅಂತ ಗೊತ್ತಿರಬೇಕು. ಯಾರು? MK ಗಾಂಧಿ. ಹಾಗಾದರೆ ನಮಗೆ ಹೋಮ್ ರೂಲಿಂಗ್ ಮತ್ತು ಸೇವಾಗ್ರಾಮ ಮತ್ತು ಈ ಚಳವಳಿಗೆ ಸಂಬಂಧಿಸಿದಂತೆ ಕರ್ನಾಟಕದಲ್ಲಿ ನಡೆದಂಥ ಘಟನೆಗಳ ಬಗ್ಗೆ ಗೊತ್ತಾಯಿತು. ಹಾಗೆ ಕರ್ನಾಟಕದ ಜಲಿಯನ್ ವಾಲಾಬಾಗ್ ಅಂದರೆ ವಿದುರಾಶ್ವತ್ ಘಟನೆ ಅಂತ ಗೊತ್ತಿರಬೇಕು. 1938 ಏಪ್ರಿಲಲ್ಲಿ ನಡೆದಂತಹ ವಿದುರಾಶ್ವತ್ ಘಟನೆ ಅಂತಕ್ಕಂಥದ್ದು ಗೊತ್ತಿರಬೇಕು.
ನೋಡಿ, ಡೇಟು ಇಯರ್ಗಳ ಬಗ್ಗೆ ನಿಮ್ಗೆ ಗೊತ್ತಿರಬೇಕು. ಸೇವಾಗ್ರಾಮದ ಬಗ್ಗೆ ಗೊತ್ತಾಯಿತು, ಅಖಿಲ ಕರ್ನಾಟಕ ಸತ್ಯಾಗ್ರಹದ ಬಗ್ಗೆ ಗೊತ್ತಾಯಿತು, ಕರ ನಿರಾಕರಣೆ ಚಳವಳಿ ಅಂತ ಗೊತ್ತಾಯಿತು. ಈ ಸರ್ಕಾರದ ಕಾನೂನುಗಳನ್ನು ಸವಿನಯವಾಗಿ ವಿರೋಧಿಸ್ತಕ್ಕಂಥದ್ದು ಅಥವಾ ಈ ಕರ ನಿರಾಕರಣೆ ಚಳವಳಿಗಳನ್ನು ನಾವು ನೋಡ್ತಾ ಹೋದ್ವಿ. ನೆಕ್ಸ್ಟ್, ಭಾರತಕ್ಕೆ ಬ್ರಿಟಿಷರ ಆಳ್ವಿಕೆ ನೀಡಿದ ಅತಿ ಮುಖ್ಯ ಕೊಡುಗೆ ಅಂದರೆ ನಾವಿಲ್ಲಿ ನೆಗೆಟಿವ್ ಥಾಟ್ಸನ್ನು ನೋಡಬಾರ್ದು, ಪಾಸಿಟಿವ್ ಆಗಿ ನೋಡಬೇಕು. ನೋಡಿ, ಇವೆಲ್ಲವನ್ನು ಭಾರತದಲ್ಲಿ ಬ್ರಿಟಿಷರು ಏನೇನೋ ಅವರ ಆಳ್ವಿಕೆಗೆ ತಂದರು ಅಂದರೆ ಬೇರೆ ಪ್ರಶ್ನೆ. ಅದ್ರಲ್ಲೇನಿದೆ, ಭಾರತಕ್ಕೆ ಬ್ರಿಟಿಷರ ಆಳ್ವಿಕೆ ನೀಡಿದ ಅತಿ ಮುಖ್ಯವಾದಂಥ ಕೊಡುಗೆ. ನೋಡಿ, ಇಂಡಿಯಾಸ್ ವೆಸ್ಟರ್ನೈಜೇಷನ್ ಅಂತ ಕೊಟ್ಟಿದ್ದಾರೆ. ಪಾಶ್ಚಿಮಾತ್ಯಕರಣ ಆಯಿತು, ಆದರೆ ಅತಿ ಮುಖ್ಯವಾದ ಕೊಡುಗೆ ಆಂಗ್ಲ ಶಿಕ್ಷಣ ಪದ್ಧತಿ ಅಳವಡಿಕೆ. ನೋಡಿ, 1835 ಬೆಂಟಿಕ್ ಸಹ ಇದನ್ನು ಜಾರಿಗೆ ತಂದ. ನೋಡಿ, ಮಾರ್ಚ್ 7ನೇ ತಾರೀಕು, ಆ ಡೇಟು ಕೇಳಿದರೆ ಎಷ್ಟನೇ ತಾರೀಕು ಅಂದರೆ ಈ ಮಾರ್ಚ್ 7ನೇ ತಾರೀಕು ಬೆಂಟಿಕ್ ಜಾಸ್ತಿ ತಂದಂಥದ್ದು. ಮತ್ತು ಉತ್ತಮ ಆಡಳಿತ ಪದ್ಧತಿಗಳನ್ನು ಸಹ ತಂದಂಥದ್ದು. ಕೇಂದ್ರ ಮತ್ತು ಸಂಯುಕ್ತ ಸಂಸ್ಥಾನಗಳು ಯೂನಿಯನ್ನನ್ನು ತಂದು ಇವೆಲ್ಲ ಅಂಶಗಳಿದೆ. ಆದರೆ ಇವರು ಭಾರತದ ಏಕೀಕರಣ, ನೋಡಿ, ಇಡೀ ಇಂಡಿಯಾವನ್ನು ಯುನಿಫಿಕೇಷನ್ ಮಾಡಿದರು. ಯುನಿಫಿಕೇಷನ್ ಬಗ್ಗೆ ನಿಮಗೆ ಗೊತ್ತಿರಬೇಕು. ನೋಡಿ, ಇಟಲಿ ಮತ್ತು ಜರ್ಮನಿ ಏಕೀಕರಣದ ನಂತರ ಭಾರತದಲ್ಲೂ ಒಟ್ಟುಗೂಡಿ ಸ್ವತಂತ್ರಕ್ಕೆ ಹೋರಾಟ ಮಾಡಿದರು. ಹಾಗೆ ಕರ್ನಾಟಕ ಏಕೀಕರಣ ಆಗಿದ್ರ ಬಗ್ಗೆಯೂ ನಿಮಗೆ ಗೊತ್ತಿದೆ. 1956 ನವೆಂಬರ್ 1ನೇ ತಾರೀಕು ಯುನಿಫಿಕೇಷನ್ ಆಫ್ ಕರ್ನಾಟಕ ಆಗಿದ್ರ ಬಗ್ಗೆನೂ ಸಹ ನಿಮಗೆ ಗೊತ್ತಿದೆ. ಹಾಗಾಗಿ ಈ ಎಲ್ಲ ಆಪ್ಷನ್ಸ್ಗಳು ಸರಿ ಇದೆ. ಆದರೆ ಇಲ್ಲಿ ಅತಿ ಮುಖ್ಯವಾದಂತಹ ಮೇನ್ ಪಾಯಿಂಟ್ ಅಂತ ಕೊಟ್ಟಾಗ ಇಂಡಿಯನ್ ಯುನಿಫಿಕೇಷನ್ ಅಥವಾ ಯುನಿಫಿಕೇಷನ್ ಆಫ್ ಇಂಡಿಯಾ ಅಂತಕ್ಕಂಥ ಕಾನ್ಸೆಪ್ಟು. ನೋಡಿ, ಒಟ್ಟುಗೂಡಿ ಈ ಭಾರತ ಸ್ವತಂತ್ರಗೊಂಡಾಗ 562 ಸಂಸ್ಥಾನಗಳಲ್ಲಿ ಜುನಾಗಢ ಇರ್ಬೋದು, ಹೈದರಾಬಾದ್ ಇರ್ಬೋದು, ಕಾಶ್ಮೀರ ಒಳಗುಳಿದ್ರೂ ಸಹ ಈ ಏಕೀಕರಣಕ್ಕೋಸ್ಕರ ಯುನಿಫಿಕೇಷನ್ಗೋಸ್ಕರ ಏನಾಯಿತು, ಭಾರತ ಒಕ್ಕೂಟಕ್ಕೆ ಸಹಿ ಹಾಕಿದು ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಈ ಥರದ ಪ್ರಶ್ನೆಗಳನ್ನು ನಿಮಗೆ ಕೇಳಿದಾಗ ಇದನ್ನು ನೀವು ಅಧ್ಯಯನ ಮಾಡಬೇಕು. ನೆಕ್ಸ್ಟು, ಭಾರತದ ಸ್ವಾತಂತ್ರ್ಯ ಸಂಗ್ರಾಮ ನಡೆದ ವರ್ಷ. ಇದು ತುಂಬ ಸಲ ಎಕ್ಸಾಮಲ್ಲಿ ಬಂದಿರತಕ್ಕಂಥ ಪ್ರಶ್ನೆ. ನಮಗೆ ಭಾರತ ಸ್ವಾತಂತ್ರ್ಯಕ್ಕೆ ಅಥವಾ ಬ್ರಿಟಿಷರು ತಮ್ಮ ಮೈಂಡ್ ಪವರಿಂದ ಆಳ್ವಿಕೆ ಮಾಡಿದಂಥ ಘಟನೆಗಳೇನಿದೆ ಅದು ಉತ್ತಮವಾಗಿ ಗೊತ್ತಿರಬೇಕು. 1757ರ ಒಂದು ಘಟನೆ, 1857ರ ಒಂದು ಘಟನೆ, 1947ರ ಒಂದು ಘಟನೆ. ಈ ಒಂದು ಆಗಸ್ಟ್ 14ನೇ ತಾರೀಕು ಗೊತ್ತಿರಬೇಕು. ಹಾಗೆ ನಮಗೆ ಈ ಮೇ 10ನೇ ತಾರೀಕು ಗೊತ್ತಿರಬೇಕು. ಹಾಗೆ ನಮಗೆ ಪ್ಲಾಸಿ ಕದನ ನಡೆದಂಥದ್ದು ಈ ಜೂನ್ ಇರ್ಬೋದು, ಮತ್ತು ಜೂನ್ 23 ಅಥವಾ ಅಕ್ಟೋಬರಲ್ಲಿ ನಡೆದಂತಹ ಬಕ್ಸರ್ ಕದನದ ಬಗ್ಗೆಯೂ ಸಹ ನಮಗೆ ಮಾಹಿತಿ ಇರಬೇಕು. ನೋಡಿ, ಈ ಪ್ಲಾಸಿ ಕದನ ಏನಿದೆ, ಪ್ಲಾಸಿ ಕದನ ಏನು ಮಾಡ್ತು, ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯ ಸ್ಥಾಪನೆಗೆ ಏನಾಯಿತು ಅಂದರೆ ನಾಂದಿಯನ್ನು ಆಡ್ತು. ಇಂಟ್ರೊಡಕ್ಷನ್ ಆಫ್ ಬ್ರಿಟಿಷ್ ಎಂಪೈರ್ ಇನ್ ಇಂಡಿಯಾ. ನೋಡಿ, ಫಸ್ಟು ಈ ಪ್ರಥಮ ಸ್ವತಂತ್ರ ಸಂಗ್ರಾಮ ಮೇ 10ನೇ ತಾರೀಕು ಸ್ಟಾರ್ಟ್ ಆಗಿದ್ದೆಲ್ಲಿ ಅಂದರೆ ಮೀರತ್ತಲ್ಲಿ. ನೋಡಿ, ಮೀರತ್ತಲ್ಲಿ ಯಾರು ಸ್ಟಾರ್ಟ್ ಮಾಡಿದರು ಅಂತಕ್ಕಂಥದ್ದು ಇಂಪಾರ್ಟೆಂಟು. ಕದಮ್ ಸಿಂಗ್ ಬರ್ತಾನೆ, ಕುನ್ವರ್ ಸಿಂಗ್ ಬರ್ತಾನೆ, ಮತ್ತು ಬಖ್ತ್ ಖಾನ್ ಡೆಲ್ಲಿಯಲ್ಲಿ ಬರ್ತಾನೆ ಅಂತಕ್ಕಂಥದ್ದು. ನೋಡಿ, ಈ ಕದಮ್ ಸಿಂಗ್ಗೆ ಸಂಬಂಧಿಸಿದಂಥ ಅಂಶಗಳನ್ನು ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಇದಕ್ಕಿಂತ ಮುಂಚೆ ಈ ಮಾರ್ಚ್ 29, 1857ರಂದು ಈ ಬ್ಯಾರಕ್ಪುರದಲ್ಲಿ ಯಾರು ಇದನ್ನು ಸ್ಟಾರ್ಟ್ ಮಾಡಿದರು ಮೊದಲಿಗೆ ವೈಯಕ್ತಿಕವಾಗಿ ಅಂದರೆ ಈ ಒಂದು ಮಂಗಲ್ ಪಾಂಡೆ ಅಂತಕ್ಕಂಥವನು ಸ್ಟಾರ್ಟ್ ಮಾಡ್ದ. ಈ ಮಂಗಲ್ ಪಾಂಡೆ ಅಂತಕ್ಕಂಥ ಒಬ್ಬ ಬ್ರಾಹ್ಮಣ ಸಿಪಾಯಿ ಇದನ್ನು ವೈಯಕ್ತಿಕವಾಗಿ ಸ್ಟಾರ್ಟ್ ಮಾಡ್ದ. ಆದರೆ ಗ್ರೂಪಾಗಿ ಆಗಿದ್ದೆಲ್ಲಿ ಅಂದರೆ ಮೇ 10ನೇ ತಾರೀಕು ಮೀರತ್, ಉತ್ತರ ಪ್ರದೇಶದ ಮೀರತ್ನಲ್ಲಿ ಇದು ಸ್ಟಾರ್ಟ್ ಆಯಿತು ಅಂತಕ್ಕಂಥದ್ದು. ನೋಡಿ, ಕದಮ್ ಸಿಂಗ್ ಅಂತಕ್ಕಂಥವನು ಇದನ್ನು ಸ್ಟಾರ್ಟ್ ಮಾಡಿದ್ರ ಬಗ್ಗೆ ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್, ಆಗಸ್ಟ್ 14ನೇ ತಾರೀಕು ಪಾಕಿಸ್ತಾನ ಸ್ವತಂತ್ರಗೊಳ್ಳುತ್ತೆ. ಆಗಸ್ಟ್ 15ಕ್ಕೆ ಶುಕ್ರವಾರ, ಯಾವಾರ ಶುಕ್ರವಾರ ಭಾರತ ಸ್ವತಂತ್ರಗೊಳ್ಳುತ್ತೆ. ಹಾಗಾದರೆ ನಮಗೆ ಪ್ರಥಮ ಸ್ವತಂತ್ರ ಸಂಗ್ರಾಮದ ಲೀಡರ್ಸ್ಗಳ ಬಗ್ಗೆನೂ ಕೇಳ್ಬೋದು. ಝಾನ್ಸಿ ಇರ್ಬೋದು. ನೋಡಿ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಇರ್ಬೋದು. ಹಾಗೆ ಹೌದ್ನಲ್ಲಿ ಹಜರತ್ ಬೇಗಂ ಮತ್ತು ಹಜರತ್ ಬೇಗಂನ ದತ್ತು ಪುತ್ರನಾದಂತಹ ಮತ್ತು ವ್ಯಕ್ತಿ ಯಾರಿದ್ದಾನೆ, ಬಿರ್ಜುಷ್ ಅಂತಕ್ಕಂಥವನು, ಅವನ ಬಗ್ಗೆನೂ ಸಹ ಕೇಳ್ಬೋದು. ಹಾಗೆ ನಿಮಗೆ ತಾಂತ್ಯ ಟೋಪಿ ಬಗ್ಗೆ ಕೇಳ್ಬೋದು, ಯಾರು ಎಲ್ಲಿ ಅಂತಕ್ಕಂಥದ್ದು, ಅಥವಾ ಗ್ವಾಲಿಯರ್ನಲ್ಲಿ ದಂಗೆ ನಾಯಕತ್ವ ವಹಿಸ್ತವನು. ಹಾಗೆ ಕುನ್ವರ್ ಸಿಂಗ್ ಅಂತಕ್ಕಂಥವನು ಬಿಹಾರದಲ್ಲಿ ದಂಗೆ ನಾಯಕತ್ವ ವಹಿಸ್ತವನು. ಬಖ್ತ್ ಖಾನ್ ಅಂತಕ್ಕಂಥವನು ಡೆಲ್ಲಿಯಲ್ಲಿ ದಂಗೆ ನಾಯಕತ್ವವನ್ನು ವಹಿಸ್ತವನು, ಎರಡನೇ ಬಹದ್ದೂರ್ ಶಾನ ಜೊತೆಗೆ.
ಕದಮ್ ಸಿಂಗ್ ಅಂತಕ್ಕಂಥವನು ನಮಗಿಲ್ಲಿ ವಹಿಸ್ತಂಥದ್ದಂತ ನಾವು ನೋಡ್ಬೋದು ಮೀರತ್ತಲ್ಲಿ. ಮಾಸಾಗಿ ದಂಗೆ ಸ್ಟಾರ್ಟ್ ಆಗಿದ್ದು, ವೈಯಕ್ತಿಕವಾಗಿ ದಂಗೆ ಸ್ಟಾರ್ಟ್ ಆಗಿದ್ದು ಮಾರ್ಚಿಗೆ. ಹಾಗೆ ಮಂಗಲ್ ಪಾಂಡೆ ಸ್ವದೇಶ ಸ್ವಧರ್ಮಕ್ಕಾಗಿ ಹೋರಾಡಿ ಗಲ್ಲಿಗೇರಿದಂಥ ಪ್ರಥಮ ಸ್ವತಂತ್ರ ಸಂಗ್ರಾಮದಲ್ಲಿ ಮೊದಲ ವ್ಯಕ್ತಿ. ಇದಾದಮೇಲೆ ಪ್ರಾರ್ಥನಾ ಸಮಾಜದ 2 ಮುಖ್ಯ ಸದಸ್ಯರು ಆರ್.ಜಿ. ಭಂಡಾರಿ ಮತ್ತು ಜಸ್ಟಿಸ್ ರಾನಡೆ, ಆರ್.ಜಿ. ಭಂಡಾರ್ಕರ್ ಮತ್ತು ಜಸ್ಟಿಸ್ ರಾನಡೆ, ಆರ್.ಜಿ. ಬಂಡೋಪಾಧ್ಯಾಯ ಮತ್ತು ಜಸ್ಟಿಸ್ ರಾನಡೆ, ಆರ್.ಜಿ. ಬಂಡೋಪಂತ್ ಹಾಗೆ ಜಸ್ಟಿ ರಾನಡೆ ಅಂತ ನೋಡಿ. 1814-15ರ ಒಂದು ಘಟನೆ, 1828ರ ಒಂದು ಘಟನೆ, ಹಾಗೆ 1867ರ ಒಂದು ಘಟನೆ, 1873ರ ಮತ್ತೊಂದು ಘಟನೆ, 1875ರ ಮತ್ತೊಂದು ಘಟನೆ, 1882ರ ಮತ್ತೊಂದು ಘಟನೆ, 1897ರ ಮತ್ತೊಂದು ಘಟನೆ. ಇವು ಮ್ಯಾಚ್ ದ ಫಾಲೋಯಿಂಗ್ ಕೇಳೋ ಸಾಧ್ಯತೆ ಹೆಚ್ಚಾಗಿರುತ್ತೆ ನೋಡಿ. 1815ರಲ್ಲಿ ನಮಗೆ ಗೊತ್ತಿರುವಂತೆ ಈ ಒಂದು ಆತ್ಮೀಯ ಸಭಾ ಯಾವುದು ಅಂದರೆ ಆತ್ಮೀಯ ಸಭಾ, ಇದು ರಾಜಾರಾಮ್ ಮೋಹನ್ ರಾಯ್ ಅವರು ಸ್ಟಾರ್ಟ್ ಮಾಡ್ತಾರೆ ನೋಡಿ. ರಾಜಾರಾಮ್ ಮೋಹನ್ ರಾಯ್ ಒಬ್ಬ ಬ್ರಹ್ಮಚಾರಿ ಆಗಿದ್ದರಿಂದ ಇವರು ಬ್ರಹ್ಮ ಸಮಾಜವನ್ನು ಸ್ಟಾರ್ಟ್ ಮಾಡ್ತಾರೆ. ಬ್ರಹ್ಮ ಸಮಾಜ ಸಹ ರಾಜಾರಾಮ್ ಮೋಹನ್ ರಾಯ್ ಇವೆರಡು ಕಲ್ಕತ್ತಾ ಬಂಗಾಳದಲ್ಲಿ ಸ್ಟಾರ್ಟ್ ಆಗುತ್ತೆ. ಆದರೆ ನಮಗಿಲ್ಲಿ ಕೇಳಿರ್ತಕ್ಕಂಥದ್ದು ಯಾವುದು ಅಂದರೆ ಈ ಒಂದು ಪ್ರಾರ್ಥನಾ, ಯಾವುದು ಅಂದರೆ ಪ್ರಾರ್ಥನಾ ಸಮಾಜ. ಪ್ರಾರ್ಥನಾ ಸಮಾಜ ಯಾರು ಅಂದರೆ ಈ ಆತ್ಮರಾಮ್ ಪಾಂಡುರಂಗ ಮತ್ತು ಜಸ್ಟಿಸ್ ರಾನಡೆ ಅಂತಕ್ಕಂಥವ್ರು ಮತ್ತು ಆರ್.ಜಿ. ಭಂಡಾರ್ಕರ್. ಇಲ್ಲಿ ಆತ್ಮರಾಮ್ ಪಾಂಡುರಂಗ ಇಲ್ಲ, ಆರ್.ಜಿ. ಭಂಡಾರ್ಕರ್ ಅಂತಕ್ಕಂಥವ್ರು ಮತ್ತು ಜಸ್ಟಿಸ್ ರಾನಡೆ. ಇದ್ರ ಜೊತೆಗೆ ಯಾರು ಅಂದರೆ ಆತ್ಮರಾಮ್ ಪಾಂಡುರಂಗ ಅಂತ ಗೊತ್ತಿರಬೇಕು, ಆತ್ಮರಾಮ್ ಪಾಂಡುರಂಗ. ನೆಕ್ಸ್ಟ್ ನಮಗೆ ಈ ಒಂದು 1873ರಲ್ಲಿ ಒಬ್ಬ ದಲಿತ ವ್ಯಕ್ತಿಯಾಗಿ ಫ್ರೀ ಆ್ಯಂಡ್ ಕಂಪಲ್ಸರಿ ಯೂನಿವರ್ಸಲ್ ಎಜುಕೇಷನ್ ಬಗ್ಗೆ ಬಾಲಕಿಯರ ಪ್ರೌಢಶಾಲೆಯನ್ನು 1848ರಲ್ಲಿ ಸ್ಟಾರ್ಟ್ ಮಾಡಿದ್ರ ಬಗ್ಗೆ ನೋಡೋದಾದರೆ ಸತ್ಯಶೋಧಕ ಯಾವುದು ಅಂದರೆ ಸತ್ಯಶೋಧಕ ಸಮಾಜ ಅಂತಕ್ಕಂಥದ್ದು ಗೊತ್ತಿರಬೇಕು. ನೆಕ್ಸ್ಟ್ ನಮಗೆ ಆರ್ಯ ಸಮಾಜ ಜ್ಯೋತಿಬಾ ಫುಲೆ ಸತ್ಯಶೋಧಕ ಸಮಾಜ. ಆರ್ಯ ಸಮಾಜ ಯಾರು ಅಂದರೆ ಗೋ ಬ್ಯಾಕ್ ಟು ವೇದಾಸ್ ದಯಾನಂದ ಸರಸ್ವತಿ. ಥಿಯೋಸಾಫಿಕಲ್ ಸೊಸೈಟಿ ಅಡಿಯಾರ್, ತಮಿಳುನಾಡಿನ ಅಡಿಯಾರ್ನಲ್ಲಿ. ಹಾಗೆ ರಾಮಕೃಷ್ಣ ಮಿಷನ್ ಅಂತಕ್ಕಂಥದ್ದು ವೆಸ್ಟ್ ಬಂಗಾಳ್ನ ಬೇಲೂರಿನಲ್ಲಿ ಸ್ಟಾರ್ಟ್ ಆಗುತ್ತೆ 1867 ನೋಡಿ. ಇವುಗಳ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತಾರೆ. ನಮಗೆ ಗೊತ್ತಿರಬೇಕು ಚಂದವಾರ್ಕರ್ ಬಗ್ಗೆ ಗೊತ್ತಿರಬೇಕು. ಇದ್ರ ಜೊತೆಗೆ ಏನು ಆರ್.ಜಿ. ಭಂಡಾರ್ಕರ್ ಇರ್ಬೋದು, ಜಸ್ಟಿಸ್ ರಾನಡೆ ಇರ್ಬೋದು, ಚಂದವಾರ್ಕರ್ ಇರ್ಬೋದು, ಇವರೆಲ್ಲ ಸ್ಥಾಪನೆ ಮಾಡಿದಂಥ ಅಂಶಗಳ ಬಗ್ಗೆ ನಿಮಗೆ ಗೊತ್ತಿರಬೇಕು. ಈಗ ಲಾಸ್ಟ್ ಎಕ್ಸಾಮ್ಗಳಲ್ಲಿ ನಮಗೇನೆಲ್ಲ ಪ್ರಶ್ನೆಗಳನ್ನು ಕೇಳಿದ್ದಾರೆ, ಮತ್ತು ಮುಂದಿನ ಎಕ್ಸಾಮ್ಗಳಲ್ಲಿ ಯಾವ ರೀತಿ ಪ್ರಶ್ನೆಗಳು ಬರ್ಬೋದು ನೋಡಿ. ಅದೇ ರೀತಿಯಾಗಿ ಮತ್ತೆ ಇಲ್ಲಿ ಕ್ರೊನಾಲಜಿಕಲ್ ಆರ್ಡರ್ ಕೊಡ್ತಾ ಇದ್ದಾರೆ. ರಾಮಕೃಷ್ಣ ಮಿಷನ್ ಅಂತ ಹೇಳಿದೆ 1897 ಅಂತ. ಹಾಗೆ ಆತ್ಮೀಯ ಸಭಾ 1815 ಅಂತ ಹೇಳಿದೆ. ಹಾಗೆ ಪ್ರಾರ್ಥನಾ ಸೊಸೈಟಿ 1867 ಅಂತ ಹೇಳಿದೆ. ಬ್ರಹ್ಮ ಸೊಸೈಟಿ 1828 ಅಂತ ಹೇಳಿದೆ ನೋಡಿ. ಸರಿಯಾದ ಕಾಲಾನುಕ್ರಮದಲ್ಲಿ ಜೋಡಿಸಿ ಅಂತ. ಆಯ್ಕೆ ಬಿ ನೋಡಿ, 2 ಇಲ್ಲಿದೆ, 4 ಇಲ್ಲಿದೆ, 3 ಇಲ್ಲಿದೆ, ರಾಮಕೃಷ್ಣ ಇಲ್ಲಿದೆ. ಕ್ರೊನಾಲಜಿಕಲ್ ಆರ್ಡರ್ಲಿ ಮೇಲಿನದಕ್ಕೆ ಸರಿಯಾದ ಕಾಲಾನುಕ್ರಮದಲ್ಲಿ ನೀವು ಜೋಡಿಸಿ ಅಂತ ಕೊಟ್ಟಿದ್ದಾರೆ. ನಾವಿಲ್ಲಿ ಇದನ್ನು ಜೋಡಿಸಿದ್ದೇವೆ. ಪ್ರಶ್ನೆಗಳನ್ನು ನೀವಿಲ್ಲಿ ಗುರುತಿಸಿದ್ರಿ ಸ್ನೇಹಿತರೆ ನೋಡಿ. ಇವುಗಳನ್ನು ಆಧಾರವಿಟ್ಕೊಂಡು ಮುಂಬರುವ ಎಕ್ಸಾಮ್ಗಳಲ್ಲಿ ಹೇಗೆ ಪ್ರಶ್ನೆಗಳು ಬರುತ್ತೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಲಿ. ಬೆಳಗಾವಿಯಲ್ಲಿ ಮ್ಯಾಜಿನಿ ಕ್ಲಬ್ಬನ್ನು ಸ್ಥಾಪಿಸಿದವರು ನೋಡಿ. ಇದೇ ಪ್ರಶ್ನೆ ಈ ಸಲ 2024ರ KSಗೂ ಸಹ ರಿಪೀಟ್ ಆಗಿತ್ತು. ಮ್ಯಾಜಿನಿ ಕ್ಲಬ್ ಅಂತಕ್ಕಂಥ ಒಂದು ಗುಪ್ತ ಸಂಘಟನೆ ಕರ್ನಾಟಕದಲ್ಲಿ. ಯಾವುದೋ ಒಂದು ಗುಪ್ತ ಸಂಘಟನೆ. ಈ ಒಂದು ಗುಪ್ತ ಸಂಘಟನೆ ಸ್ಟಾರ್ಟ್ ಆಗುತ್ತೆ. ಈ ಒಂದು ಬೆಳಗಾವಿಯಲ್ಲಿ ಸ್ಟಾರ್ಟ್ ಆದಂಥ ಗುಪ್ತ ಸಂಘಟನೆ 1907ರಲ್ಲಿ ಸ್ಟಾರ್ಟ್ ಆಗುತ್ತೆ. ಗೋವಿಂದರ ಯಾಳದಿ ಅಂತಕ್ಕಂಥವ್ರು ಮತ್ತು ಹನುಮಂತರಾವ್ ದೇಶಪಾಂಡೆ ಅಂತಕ್ಕಂಥವ್ರು ಸ್ಟಾರ್ಟ್ ಮಾಡ್ತಾರೆ. ಇದೊಂದು ಕ್ರಿಮಿನಲ್ ಆರ್ಗನೈಜೇಷನ್ನು 1907. ಅಂದರೆ ಈ ಮ್ಯಾಜಿನಿ ಕ್ಲಬ್ಬಿಗೆ ಸಂಬಂಧಿಸಿದಂತೆ ಈ ರೀತಿಯ 4 ಸ್ಟೇಟ್ಮೆಂಟನ್ನು ಕೊಟ್ಟು ಇವ ಮೇಲೆ ಎಲ್ಲವೂ ಸರಿಯಾಗಿದೆ, ಸರಿ ಇದೆ ಅಂತಕ್ಕಂಥದ್ದನ್ನು ಸಹ ಪ್ರಶ್ನೆಗಳು ಕೇಳೋ ಸಾಧ್ಯತೆ ಇರುತ್ತೆ. ಹಾಗಾಗಿ ನಿಮಗೆ ಗೊತ್ತಿರಲಿ, 6ನೇ ಪ್ರಶ್ನೆಗೆ ಇದು ಸರಿಯಾದ ಉತ್ತರ. ನೆಕ್ಸ್ಟ್ ಅದಾದಮೇಲೆ ಮಾಡು ಇಲ್ಲವೇ ಮಡಿ, ಡೂ ಆರ್ ಡೈ ಅಂತಕ್ಕಂಥದ್ದು. ಡೂ ಆರ್ ಡೈ ನೋಡಿ, ಡೂ ಆರ್ ಡೈ ಅಂತ ಕರೆಕ್ಟ್ ಕೊಟ್ಟಿದ್ದು ನಿಮಗೆಲ್ಲ ಗೊತ್ತಿದೆ. 1942 ಈ ಒಂದು ಆಗಸ್ಟ್ 8ನೇ ತಾರೀಕು ಬಾಂಬೆಯಲ್ಲಿ MK ಗಾಂಧಿಯವರು, ಯಾರು MK ಗಾಂಧಿಯವರು ಈ ಕ್ವಿಟ್ ಇಂಡಿಯಾ ಮೂಮೆಂಟ್ ಸಂದರ್ಭದಲ್ಲಿ ಕ್ವಿಟ್ ಇಂಡಿಯಾ ಮೂಮೆಂಟ್ ಅಂತಕ್ಕಂಥದ್ದನ್ನು
ಮತ್ತು ಗೋ ಬ್ಯಾಕ್ ಟು ಸೈಮನ್ ಅಂತಕ್ಕಂಥದ್ದಂತ. ಯೂಸುಫ್ ಮೆಹರೋಲಿ ಅಂತಕ್ಕಂಥವನು ಫಸ್ಟ್ ಇದನ್ನು ಇಂಟ್ರಡ್ಯೂಸ್ ಮಾಡ್ತಾನೆ. ಯಾರು ಹೇಳಿ? ಯೂಸುಫ್ ಮೆಹರೋಲಿ ಈ ಕೊಟೇಶನನ್ನು ಯೂಸ್ ಮಾಡಿದ್ದೆ. ಯಾವುದು? ಗೋ ಬ್ಯಾಕ್ ಟು ಸೈಮನ್ ಮತ್ತು ಕ್ವಿಟ್ ಇಂಡಿಯಾ. ಆದರೆ ಇಲ್ಲಿ ಕ್ವಿಟ್ ಇಂಡಿಯಾ ಮೂಮೆಂಟಲ್ಲಿ ನಡೆಸಿದಂಥವ್ರು ಯಾರು ಅಂದರೆ ಇದನ್ನು ಬಳಸಿದವರು ನೆಹರು. ಡೂ ಆರ್ ಡೈ ಅಂತ ಹೇಳಿದವರು ಗಾಂಧೀಜಿ. ಕ್ವಿಟ್ ಇಂಡಿಯಾ ಅಂತ ಹೇಳಿದವರು ನೆಹರು. ಡಿವೈಡ್ ಆ್ಯಂಡ್ ಕ್ವಿಟ್ ಅಂತ ಹೇಳಿದ್ದು ಬ್ರಿಟಿಷರಿಗೆ ಯಾರು ಅಂದರೆ ಮೊಹಮ್ಮದ್ ಅಲಿ ಜಿನ್ನಾ. ಎಸ್, ಹಾಗಾದರೆ ಡೂ ಆರ್ ಡೈ ಅಂತ ಹೇಳಿದ್ದು ಮಹಾತ್ಮ ಗಾಂಧೀಜಿ ಅವರು. ನೋಡಿ, ಇದರ ಅರ್ಥ ಕೇಳಿದರೆ ಸ್ವಾತಂತ್ರ್ಯವನ್ನು ನೀಡದಿದ್ದರೆ ನಾವು ಸಾಯುತ್ತೇವೆ, ನಮಗೆ ಸಂಪೂರ್ಣ ಸ್ವಾತಂತ್ರ್ಯ ಬೇಕು, ನಾವು ಭಾರತವನ್ನು ಸ್ವತಂತ್ರಗೊಳಿಸುತ್ತೇವೆ, ಇಲ್ಲವೇ ಆ ಪ್ರಯತ್ನದಲ್ಲೇ ಸಾಯುತ್ತೇವೆ ಅಂದರೆ ನಿಯರೆಸ್ಟ್ ಆನ್ಸರ್. ಸ್ವತಂತ್ರ ಕೊಡಲಿಲ್ಲ ಅಂದ ತಕ್ಷಣ ನಾವು ಸತ್ತೋಗಲ್ಲ, ಪ್ರಯತ್ನಿಸುತ್ತೇವೆ, ಪ್ರಯತ್ನಕ್ಕಾಗಿಯೇ ನಾವು ಸಾಯ್ತೇವೆ ಅಂತಕ್ಕಂಥದ್ದು ಥರ್ಡ್ ಸ್ಟೇಟ್ಮೆಂಟ್ ಏನಿದೆ ಇದಿಲ್ಲಿ ಸರಿಯಾದ ಉತ್ತರ. ಡೂ ಆರ್ ಡೈ ಅಂತ ಹೇಳಿದ್ದು ಗಾಂಧೀಜಿ. ಕ್ವಿಟ್ ಇಂಡಿಯಾ ಅಂತ ಅನೌನ್ಸ್ಮೆಂಟ್ ಮಾಡಿ ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದು ಈ ಒಂದು ನೆಹರು ಅವರು. ರೇಡಿಯೋ ಕಾರ್ಯಕ್ರಮಗಳನ್ನು ಅವನ್ನೆಲ್ಲ ಅಥವಾ ಅರುಣಾ ಆಸಫ್ ಅಲಿ ಅವರು ಇದನ್ನು ಅನುಮೋದನೆಯನ್ನು ಮಾಡಿದ್ದಿರ್ಬೋದು. ಉಷಾ ಮೆಹ್ತಾ ಅವರು ಇದನ್ನೇನು ರೇಡಿಯೋ ಕಾರ್ಯಕ್ರಮವನ್ನು ಕ್ವಿಟ್ ಇಂಡಿಯಾ ಟೈಮಲ್ಲಿ ಮಾಡಿಕೊಟ್ಟಿದ್ದಿರ್ಬೋದು, ಉಷಾ ಮೆಹ್ತಾ ಅವರು. ಆದರೆ ಯೂಸುಫ್ ಮೆಹರೋಲಿ ಅಂತಕ್ಕಂಥವನು ನಿಮಗೆ ಗೋ ಬ್ಯಾಕ್ ಟು ಸೈಮನ್ ಅಂತಕ್ಕಂಥದ್ದು, ಕ್ವಿಟ್ ಇಂಡಿಯಾ ಅಂತಕ್ಕಂಥ ಒಂದು ಕೊಟೇಶನ್ಗಳನ್ನು ಕೊಟ್ಟಂಥವ್ರು ಇವರೇ ಅಂತ ಗೊತ್ತಿರಲಿ. ಎಸ್.ಕೆ. ದಾರ್ ಆಯೋಗವನ್ನು ನಿಯೋಜಿಸಿದ್ದು ಶಿಕ್ಷಣ ಪದ್ಧತಿಯ ವ್ಯವಸ್ಥೆಗೊಳಿಸಲು, ಮತದಾನದ ವಿಧಾನದ ಬಗ್ಗೆ ವಿಚಾರಿಸಲು, ರಾಜ್ಯಗಳನ್ನು ಪುನರ್ ವ್ಯವಸ್ಥೆಗೊಳಿಸಲು, ರಾಷ್ಟ್ರೀಯ ಭಾವೈಕ್ಯತೆಯನ್ನು ಪೂರೈಸಲು. ನೋಡಿ, ಸ್ಟೇಟ್ ರೀಕನ್ಸ್ಟ್ರಕ್ಷನ್ ಏನಿದೆ ಅಥವಾ ಸ್ಟೇಟ್ ರೀಕನ್ಸ್ಟ್ರಕ್ಷನ್ ಕಮಿಟಿ ಅಂತಲೇ ಕರಿತೀವಿ ಇದನ್ನು. ಪುನರ್ರಚನಾ ಆಯೋಗ ಅಂತ ಕರಿತೀವಿ, ಪುನರ್ರಚನಾ ಆಯೋಗ ಅಂತ. ನೋಡಿ, 1948ರಲ್ಲಿ ಬಂದಂಥದ್ದು ಈ ಎಸ್.ಕೆ. ದಾರ್ ಕಮಿಟಿ. ಯಾರು? ಎಸ್.ಕೆ. ದಾರ್ ಸಮಿತಿ ಅಂತ. ಈ ಎಸ್.ಕೆ. ದಾರ್ ಸಮಿತಿ ಆದಮೇಲೆ 1949ರಲ್ಲಿ ಈ ಒಂದು JVP ಸಮಿತಿ ಅಂತ ಬಂತು. 1950ರಲ್ಲಿ ಆಂಧ್ರ ರಚನೆಗೆ ಸಂಬಂಧಿಸಿದಂತೆ ಹೋರಾಟಗಳು ನಡೀತು. 1953ರಲ್ಲಿ ನಮಗೆ ವಾಂಚೋ ಸಮಿತಿ ಬಂತು, ಈ ಬಳ್ಳಾರಿಯನ್ನು ಮದ್ರಾಸ್ ಪ್ರಾಂತ್ಯದಿಂದ ಬೇರ್ಪಡಿಸ್ತು. 1953ರಲ್ಲಿ ಬಂದಂಥದ್ದೇ ಈ ಫಜಲ್ ಆಲಿ ಆಯೋಗ ಅಂತಕ್ಕಂಥದ್ದು. ಈ ಫಜಲ್ ಆಯೋಗದ ರಿಪೋರ್ಟ್ ಮೇಲೆ 1956ರಲ್ಲಿ ಯೂನಿಫಿಕೇಷನ್ ಆಫ್ ಕರ್ನಾಟಕ ಆಯಿತು. ಹಾಗೆ ಈ ಒಂದು ಆಂಧ್ರ ರಚನೆ ಆಗಿದ್ದು ಪಟ್ಟಾಭಿ ಸೀತಾರಾಮಯ್ಯ ಅವರೆಲ್ಲ ಮರಣ ಹೊಂದಿದ್ದಕ್ಕೆ ಏನೆಲ್ಲ ಘಟನೆಗಳಾಯಿತು ಅಂತಕ್ಕಂಥದ್ದು ನಮಗೆ ಈ ಕಮಿಟಿಗಳು ಬಹಳ ಮುಖ್ಯ. ಕರ್ನಾಟಕ ಏಕೀಕರಣ ಕೊನೆಯದಾಗಿ ಈ ಫಜಲ್ ಆಲಿ ಆಯೋಗದ ಮೂಲಕ 1956ಅಲ್ಲಿ ಅದರ ರಿಪೋರ್ಟ್ ಮೂಲಕ ಏನಾಯಿತು, ಕರ್ನಾಟಕ ಯೂನಿಫಿಕೇಷನ್ ಆಯಿತು ನವೆಂಬರ್ 1ನೇ ತಾರೀಕು. ನೋಡಿ, ರಾಜ್ಯ ಪುನರ್ ವಿಂಗಡನಾ ಆಯೋಗ ಅಂತಕ್ಕಂಥದ್ದು ಗೊತ್ತಿರಬೇಕು. ದಾರ್ ಸಮಿತಿ ಅಂದರೆ 1948ರ ಡಾಕ್ಟರ್ ರಾಧಾಕೃಷ್ಣನ್ ಕಮಿಟಿ ಏನಾಯಿತು, ಅದು UGC ಸ್ಥಾಪನೆ ಆಯಿತು ಸೇಮ್ ಇಯರ್. 1948ರ ಎಸ್.ಕೆ. ದಾರ್ ಸಮಿತಿ ಏನಾಯಿತು, ಇದಕ್ಕೆ ಕಾರಣ ಆಯಿತು ಅಂತಕ್ಕಂಥದ್ದು ಗೊತ್ತಿರಬೇಕು. ಎಸ್, ಹಾಗಾದರೆ 1953ನಲ್ಲಿ UGC ಸ್ಟಾರ್ಟ್ ಆಗಿದ್ರ ಬಗ್ಗೆಯೂ ಮಾಹಿತಿ ಇರಲಿ. ಮಾರ್ಟಿನ್ ಲೂಥರ್ ಕಿಂಗ್ ತಮ್ಮ ನಾಗರಿಕ ಹಕ್ಕುಗಳ ಚಳವಳಿಯನ್ನು ಈ ಮೂಲಕ ತೀವ್ರಗೊಳಿಸಿದರು. ನೋಡಿ, ಇಲ್ಲಿ ನಮಗೆ ಮಾರ್ಟಿನ್ ಲೂಥರ್ ಕಿಂಗ್ ಮತ್ತು ನೆಲ್ಸನ್ ಮಂಡೇಲಾ ಇವ್ರ ಬಗ್ಗೆ ಗೊತ್ತಿರಬೇಕು. ಇಲ್ಲಿ ನಾವು ನೋಡ್ತಿರೋದು ಮಾರ್ಟಿನ್ ಲೂಥರ್ ಕಿಂಗ್. ನೋಡಿ, ಈ ಅಮೇರಿಕದ ಅಧ್ಯಕ್ಷ ಆದಂಥವನು ಯಾರು ಅಂದರೆ ಮಾರ್ಟಿನ್ ಲೂಥರ್ ಕಿಂಗ್. ನೋಡಿ, ಮಾರ್ಟಿನ್ ಲೂಥರ್ ಕಿಂಗನ್ನು ನಾವೇನಂತ ಕರಿತೀವಿ? ಅಮೇರಿಕದ ಗಾಂಧಿ ಅಂತ ಕರಿತೀವಿ. ಏನಂತ ಕರಿತೀವಿ? ಅಮೇರಿಕದ ಗಾಂಧಿ ಅಂತ ಕರಿತೀವಿ. ಯಾಕೆ ಅಂದರೆ ಈ ಒಂದು ಅನ್ಟಚಬಿಲಿಟಿ ಅನ್ನೋದಕ್ಕಿಂತ ಈ ವರ್ಣಭೇದ ನೀತಿ ಅಂತ ಏನಿದೆ, ವರ್ಣಭೇದ ಕಪ್ಪು ಬಿಳಿಯ ಅಂತ ವರ್ಣಭೇದ ನೀತಿಯ ವಿರುದ್ಧ ಪ್ರತಿಭಟಿಸಿ ವಾಷಿಂಗ್ಟನ್ನಲ್ಲಿ ಪಾದಯಾತ್ರೆ ಮಾಡಿದಂತಹ ಒಬ್ಬ ವ್ಯಕ್ತಿ. ಹಾಗಾಗಿ ಈತನನ್ನು ಅಮೇರಿಕದ ಗಾಂಧಿ ಅಂತ ಕರಿತೀವಿ. ಬರೀ ಮಾರ್ಟಿನ್ ಲೂಥರ್ ಏನಿದ್ದಾನೆ, ಯಾರು? ಈ ಒಂದು ಮಾರ್ಟಿನ್ ಲೂಥರ್ ಅಂತಕ್ಕಂಥವನು ಕ್ಯಾಥೋಲಿಕ್ ಧರ್ಮದ ವಿರುದ್ಧ ಈ ಜರ್ಮನಿಯಲ್ಲಿ ಈ ಒಂದು ಪ್ರೊಟೆಸ್ಟೆಂಟನ್ನು ನಾವು ಹುಟ್ಟು ಹಾಕ್ತಂಥವನು ಯಾರು ಅಂದರೆ ಮಾರ್ಟಿನ್ ಲೂಥರ್. ಈ ಮಾರ್ಟಿನ್ ಲೂಥರ್ನನ್ನು ನಾವು ಕನ್ನಡದಲ್ಲಿ ಬಸವೇಶ್ವರರನ್ನು ಏನು ಈ ಶೈವ ಧರ್ಮವನ್ನು ಸ್ಥಾಪನೆ ಮಾಡ್ತಾರಲ್ವ, ಸರ್ ಆರ್ಥರ್ ಮೈಲರ್ ಅಂತಕ್ಕಂಥವ್ರು ಬಸವೇಶ್ವರರನ್ನು ಕರ್ನಾಟಕದ ಮಾರ್ಟಿನ್ ಲೂಥರ್ ಅಂತ ಕರೆದಿದ್ದಾರೆ. ಸರ್ ಆರ್ಥರ್ ಮೈಲರ್ ಬಸವೇಶ್ವರರನ್ನ ಕರ್ನಾಟಕದ ಮಾರ್ಟಿನ್ ಲೂಥರ್ ಅಂತ ಕರೆದಿದ್ದಾರೆ. ಇವರು ಕ್ಯಾಥೋಲಿಕ್ಕಲ್ಲಿದ್ದಂತಹ ಕೆಲವು ದೋಷಗಳು ಅಥವಾ ಸರ್ಟಿಫಿಕೇಟಿಂದ ಇದ್ದಂತಹ ಕೆಲವು ದೋಷಗಳನ್ನು ಹೋಗಲಾಡಿಸಿ
ಆ ಧರ್ಮದ ವಿರುದ್ಧ ಪ್ರೊಟೆಸ್ಟೆಂಟನ್ನು ಹುಟ್ಟು ಹಾಕಿದವ್ರು ಯಾರು ಅಂದರೆ ಮಾರ್ಟಿನ್ ಲೂಥರ್ ಜರ್ಮನ್. ನೆಕ್ಸ್ಟ್ ಆಗೋದು ನಮಗೆ ನೆಲ್ಸನ್ ಮಂಡೇಲಾ. ನೋಡಿ, ನೆಲ್ಸನ್ ಮಂಡೇಲಾ ಈ ವರ್ಣಭೇದ ನೀತಿಯ ವಿರುದ್ಧ ಸುಮಾರು 27 ವರ್ಷಗಳ ಕಾಲ ಹೋರಾಟವನ್ನು ಮಾಡಿದಂಥವ್ರು. ಇವರನ್ನು ಆಫ್ರಿಕಾದ ಗಾಂಧಿ ಅಂತ ಕರಿತೀವಿ. ನೆಲ್ಸನ್ ಮಂಡೇಲಾ ಅವರು ಆಫ್ರಿಕಾದ ಗಾಂಧಿ. ಅಮೇರಿಕದ ಗಾಂಧಿ ಯಾರು ಅಂದರೆ ಈ ಮಾರ್ಟಿನ್ ಲೂಥರ್ ಕಿಂಗ್. ಕರ್ನಾಟಕದ ಗಾಂಧಿ ಯಾರು ಅಂದರೆ ಮಂಜಪ್ಪ ಅಂತ, ಅರಡೇಕರ್ ಮಂಜಪ್ಪ. ಎಸ್, ಹಾಗಾದರೆ ನಮಗೆ ವರ್ಣಭೇದ ನೀತಿಯ ವಿರುದ್ಧ ಹೋರಾಡಿದಂಥ ಅಂಶಗಳ ಬಗ್ಗೆನೂ ಸಹ ನಮಗೆ ಗೊತ್ತಾಯಿತು. 9ನೇ ಪ್ರಶ್ನೆಗೆ ಎ ಸರಿಯಾದ ಉತ್ತರ. ಎಸ್, USSR. ನೋಡಿ, ಇಲ್ಲಿ USSR ಬಗ್ಗೆ ಕೇಳ್ತಾ ಹೋಗಿದ್ದಾರೆ. ನೋಡಿ, ಯೂನಿಯನ್ ಸೋವಿಯತ್ ಸೋಷಲಿಸ್ಟ್ ರಷ್ಯಾಕ್ಕೆ ಸಂಬಂಧಿಸಿದೆ. ಯೂನಿಯನ್ ಸೋವಿಯತ್ ಸೋಷಲಿಸ್ಟ್ ರಷ್ಯಾಕ್ಕೆ ಅಸ್ತಿತ್ವವನ್ನು ಕಳೆದುಕೊಂಡದ್ದು ಯಾವಾಗ ಅಂತ. ರಷ್ಯಾ ಅಂತ ಬರೋದಕ್ಕಿಂತ ಮುಂಚೆ ಅಸ್ತಿತ್ವವನ್ನು ಕಳೆದುಕೊಂಡಿದ್ದು ಯಾವಾಗ? USSR ಅಂತಕ್ಕಂಥದ್ದು ನೀವು ಟೆಕ್ಸ್ಟ್ ಬುಕ್ಸ್ನೇ ನೋಡಬೇಕು, ಓದಿರಲೇಬೇಕು, ಇಲ್ಲ ಆಗೋದಿಲ್ಲ. 25/12/1991 ಇದೇನು ಮಾಡ್ತು, ತನ್ನ ಅಸ್ತಿತ್ವವನ್ನು ಕಳ್ಕೊಂಡಿದ್ರ ಬಗ್ಗೆ USSR ಅಂತಕ್ಕಂಥದ್ದು. ಕೋಲ್ಡ್ ವಾರ್ ಅಂತ ಏನು ನಡೀತು, ಈ ಕೋಲ್ಡ್ ವಾರಿಗೆ ನಡೆದಂಥ ಘಟನೆಗಳಿಂದ ಏನಾಯಿತು ಅಂದರೆ ಇದು ಈ ರೀತಿಯಾಗಿ ಆಯಿತು ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕು. 1991 ಅಂತಕ್ಕಂಥದ್ದು ಗೊತ್ತಿರಲಿ. ನೆಕ್ಸ್ಟ್ ಅದಾದಮೇಲೆ ಕೆಳಗೆ ಕೊಟ್ಟಿರುವ ಸೂಚ್ಯಾಂಕಗಳಲ್ಲಿ ಘಟನೆಗಳು ಸರಿಯಾದ ಕಾಲಾನುಕ್ರಮವನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ನೋಡಿ, ಸ್ಟಾಲಿನ್ USSRನ ನಾಯಕರಾಗಿದ್ದು, ಅಲ್ಲಿ ಸ್ಟಾಲಿನ್ USSRನ ನಾಯಕರಾಗಿದ್ದು ಯಾವಾಗ ಅಂದರೆ 1924 1952 ಆರ್ 53ನಲ್ಲಿ ಇವರು ಡೆತ್ ಆಗ್ತಾರೆ. ನೋಡಿ, ಇದಾದಮೇಲೆ ನಮಗೆ ಜಪಾನ್ ಪರ್ಲ್ ಹಾರ್ಬರ್ ಅಮೇರಿಕದ ಮೇಲೆ ದಾಳಿ ಮಾಡಿದ್ದು 1941ನಲ್ಲಿ ಅಂತ ಗೊತ್ತಿರಬೇಕು. ಹಾಗೆ ಜಾನ್ ಆಫ್ ಕೆನಡಿಯ ಒಂದು ಕಗ್ಗೊಲೆಯಾಗಿದ್ದು ಯಾವಾಗ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. 1963ನಲ್ಲಿ ಜಾನ್ ಆಫ್ ಕೆನಡಿಯ ಕಗ್ಗೊಲೆಯಾಗಿತ್ತು. ಅಮೇರಿಕದ ಸಂಯುಕ್ತ ಸಂಸ್ಥಾನದ ಜಿಮ್ಮಿ ಕಾರ್ಟರ್ ಅಧ್ಯಕ್ಷರಾಗಿದ್ದು 1977ರಿಂದ 81 ಅಂತ ಗೊತ್ತಿರಬೇಕು. ನೋಡಿ, ಈಗ ತುಂಬ ಈಸಿಯಾಗಿ ನೀವು ಇದನ್ನು ಗುರುತಿಸ್ಬೋದು ಅಂತಕ್ಕಂಥದ್ದು, ತುಂಬ ಈಸಿಯಾಗಿ ನೀವು ಇದನ್ನು ಗುರುತಿಸ್ಬೋದು ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಹೋಗೋಣ. ಎಸ್, ಹಾಗಾದರೆ 24 ಫಸ್ಟ್ ಆದರೆ ಡಿ ಇಲ್ಲಿದೆ, ಸಿ ಇಲ್ಲಿದೆ, ಬಿ ಇಲ್ಲಿದೆ, ಎ ಇಲ್ಲಿದೆ. ಬಿ ಆಪ್ಷನ್ಸ್ ಏನಿದೆ ಇದು ಸರಿಯಾದ ಉತ್ತರ. ಬಿ ಆಪ್ಷನ್ಸ್ ಏನಿದೆ ಇದು ಸರಿಯಾದ ಉತ್ತರ. ಕೆಳಗೆ ಕೊಟ್ಟಿರುವ ಸೂಚ್ಯಾಂಕಗಳ ಘಟನೆ ಸರಿಯಾದ ಕಾಲಾನುಕ್ರಮವನ್ನು ಜೋಡಿಸಿ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡಿದ್ವಿ. ನೆಕ್ಸ್ಟ್ ಹಾಗಾದರೆ 1ನೇ ಮಹಾಯುದ್ಧದ ಪರಿಣಾಮವಾಗಿ ಅಸ್ತಿತ್ವಕ್ಕೆ ಬಂದ ಸಂಸ್ಥೆ ಯಾವುದು ಅಂತ ನೋಡಿ. ಫಸ್ಟ್ ವರ್ಲ್ಡ್ ವಾರ್ ನಮಗೆಲ್ಲ ಗೊತ್ತಿದೆ, 1914ರಿಂದ 18ರವರೆಗೆ ನಡೀತು. 1919ರಲ್ಲಿ ಈ ಒಂದು ವರ್ಸೆಲ್ಸ್ ಒಪ್ಪಂದದೊಂದಿಗೆ ಮುಕ್ತಾಯ ಆಯಿತು. ಯಾವ ಒಪ್ಪಂದ? ವರ್ಸೆಲ್ಸ್ ಒಪ್ಪಂದದೊಂದಿಗೆ ಮುಕ್ತಾಯ ಆಯಿತು. ಇದಾದಮೇಲೆ 1920 ಜನವರಿ 20ನೇ ತಾರೀಕು ನಮಗೆ ಲೀಗ್ ಆಫ್ ನೇಷನ್ ಅಂತಕ್ಕಂಥ ಸ್ಟಾರ್ಟ್ ಆಯಿತು. ಅದೇ ಲೀಗ್ ಆಫ್ ನೇಷನ್ಸ ಸ್ಥಾಪನೆ ಆಗಿದ್ದು ಫಸ್ಟ್ ವರ್ಲ್ಡ್ ವಾರ್ ನಂತರ. ಯಾರು ಇದರ ಒಂದು ಫೌಂಡರ್ ಅಥವಾ ಫಾದರ್ ಅಂತ ಕರೆದ್ರೆ ಈ ವುಡ್ರೋ ವಿಲ್ಸನ್ ಏನಿದ್ದಾರೆ, ಈ ವುಡ್ರೋ ವಿಲ್ಸನ್ ಅಂತಕ್ಕಂಥವ್ರು ಈ ಸಂಸ್ಥೆಯ ಒಂದು ಸ್ಥಾಪಕ ಅಥವಾ ಫಾದರ್. ಹಾಗೆ UN ಅಂತಕ್ಕಂಥದ್ದು ಸ್ಥಾಪನೆ ಆಯಿತು. UN 1945 ಈ ಒಂದು ಅಕ್ಟೋಬರ್ 24ನೇ ತಾರೀಕು ಸ್ಟಾರ್ಟ್ ಆಯಿತು. UNO ಸ್ಥಾಪಕ ಅಥವಾ ಫಾದರ್ ಆಫ್ UNO ಅಂತ ಕರೆದ್ರೆ, ಫಾದರ್ ಆಫ್ UN ಅಂತ ಕರೆದ್ರೆ ಅಂದರೆ ಫ್ರಾಂಕ್ಲಿನ್ ರೂಸ್ವೆಲ್ಟ್ ಅಂತ ಗೊತ್ತಿರಬೇಕು. ಯಾರು? ಫ್ರಾಂಕ್ಲಿನ್ ರೂಸ್ವೆಲ್ಟ್ ಅಂತ. ನೋಡಿ, ಹಾಗಾದರೆ ಅಧಿಕೃತವಾಗಿ ಯುರೋಪಿಯನ್ ಯೂನಿಯನ್ ಸ್ಥಾಪನೆ ಆಗಿದ್ರ ಬಗ್ಗೆ ನಮಗೆ ಮಾಹಿತಿ ಬೇಕು. ಯುರೋಪಿಯನ್ ಒಕ್ಕೂಟದಲ್ಲಿ ಈಗ ಯುರೋಪಿಯನ್ ಒಕ್ಕೂಟ ಅಧಿಕೃತವಾಗಿ ಆದಂಥದ್ದು 1993 ಅಂತ ಗೊತ್ತಿರಬೇಕು. ನೆಕ್ಸ್ಟ್ ವಿಶ್ವಸಂಸ್ಥೆಗಿಂತ ಮುಂಚೆ ಸ್ಟಾರ್ಟ್ ಆಗಿದ್ದು ಲೇಬರ್ ಆರ್ಗನೈಜೇಷನ್ 1919ರಲ್ಲಿ ಅಂತಕ್ಕಂಥದ್ದು ಗೊತ್ತಿರಬೇಕು. ನೋಡಿ, ಈ ಮಹಾಯುದ್ಧದ ಅಸ್ತಿತ್ವಕ್ಕೆ ಬಂದ ಸಂಸ್ಥೆಗಳಲ್ಲಿ ನಮಗೆ ಮೇಜರ್ ಕಾರ್ಮಿಕ ಸಂಘಕ್ಕಿಂತಲೂ ಮುಖ್ಯವಾಗಿ ಈ ಒಂದು ಲೀಗ್ ಆಫ್ ನೇಷನ್ ರಾಷ್ಟ್ರ ಸಂಘ ಅಂತ ಗೊತ್ತಿರಬೇಕು. ವುಡ್ರೋ ವಿಲ್ಸನ್ ಬಗ್ಗೆ, ರಾಷ್ಟ್ರ ಸಂಘದ ಬಗ್ಗೆ ಗೊತ್ತಿರಲಿ. ಕೆಳಗೆ ಕೊಟ್ಟಿರುವ ಹೇಳಿಕೆಗಳಲ್ಲಿ ಸರಿಯಾಗಿರುವುದನ್ನು ಗುರುತಿಸಿ ಅಂತ. ಕಪ್ಪಂಗಿ ದಳವೆಂದು ಫ್ರಾನ್ಸ್ನ ಭದ್ರತಾ ಪಡೆಯಾಗಿತ್ತು. ಇದು ತಪ್ಪು, ಫ್ರಾನ್ಸ್ ಅಲ್ಲ, ಇದು ಇಟಲಿ ಮುಸಲೋನಿ. ಯಾರು? ಇಟಲಿ ಮುಸಲೋನಿ ಈ ಬ್ಲಾಕ್ ಶರ್ಟ್ ಬಗ್ಗೆ ಹೇಳ್ತಾರೆ. ವಿಕ್ಟರ್ ಇಮ್ಯಾನ್ಯುಯಲ್ ಐರಿಷ್ ದ್ವೀಪಗಳ ರಾಜನಾಗಿದ್ದನು. ಐರಿಷ್ ದ್ವೀಪ ಅಲ್ಲ, ಈತ ಕೊನೆಗೆ ಇಟಲಿ ಮತ್ತು ಪೋರ್ಚುಗಲ್ಗೆ ಸಂಬಂಧಿಸಿದಂಥ ವ್ಯಕ್ತಿ. ಜರ್ಮನಿ ಪೋಲ್ಯಾಂಡ್ ಮೇಲೆ ನಡೆಸಿದ ದಾಳಿ 2ನೇ ಮಹಾಯುದ್ಧ ಆರಂಭವಾಯಿತು. ನೋಡಿ, 1939 ಈ ಒಂದು ಸೆಪ್ಟೆಂಬರ್ 1ನೇ ತಾರೀಕು
ಈ ದಾಳಿ ಸ್ಟಾರ್ಟ್ ಆಗುತ್ತೆ. ಈ ಒಂದು ಸಿ ಆಪ್ಷನ್ ಸರಿ. ಫಸ್ಟ್ ಆಪ್ಷನ್ಸಲ್ಲಿ ಮೊದಲ ಮಹಾಯುದ್ಧಕ್ಕೆ ಆಸ್ಟ್ರಿಯಾದ ಉತ್ತರಾಧಿಕಾರಿಯನ್ನು ಕೊಲೆ ಮಾಡಿತ್ತು. ಹಾಗೆ ಜನರಲ್ ಮ್ಯಾಕ್ಸ್ ಮುಲ್ಲರ್ ಸ್ವತಂತ್ರ ಫ್ರೆಂಚ್ ಸರ್ಕಾರವನ್ನು ಸ್ಥಾಪಿಸಿದವರು. ಈ ಮ್ಯಾಕ್ಸ್ ಮುಲ್ಲರ್ ಯಾರು ಅಂದರೆ ಒಬ್ಬ ಜರ್ಮನಿಯ ಭಾಷಾ ತಜ್ಞ. ಯಾರು ಅಂದರೆ ಸ್ಕಾಲರ್, ಸಂಸ್ಕೃತ ಎಲ್ಲ ಭಾಷೆಗಳ ಮಾತೃ ಅಂತ ಹೇಳಿದವರು ಇವರು ಸಹ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಲಿ. ಇಲ್ಲಿ ಆಪ್ಷನ್ ಸಿ ಏನಿದೆ ಇದು ಮುಖ್ಯವಾದಂಥದ್ದು, ಸರಿಯಾಗಿರುವುದನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್, ಆಧುನಿಕ ಇರಾನಿನ ಶಿಲ್ಪಿ ಮುಸ್ತಫ್ ಮುಕಲ್ ಶಾಫ್ ಅಂತಿದ್ದಾರೆ. ಹಾಗೆ ರೇಜಾ ಶಾ ಪಹಾನಿ ಅಂತಿದ್ದಾರೆ. ಅಬ್ದುಲ್ ನಸಾರ್ ಇದ್ದಾರೆ. ಹಾಗೆ ಯಾಜರ್ ಅರಾಫತ್ ಇದ್ದಾರೆ. ಅರಾಫತ್ ನಿಮಗೆ ಗೊತ್ತಿದೆ. ರೇಜಾ ಶಾ ಪಹಾನಿ ಅಂತಕ್ಕಂಥವ್ರು ನಿಮಗೆ ಗೊತ್ತಿರಬೇಕು. ನೆಕ್ಸ್ಟು, ದೇವನಗರಿ ಅಥವಾ ದ ಸಿಟಿ ಆಫ್ ಗಾಡ್ ಕೃತಿಯನ್ನು ಬರೆದವರು. ಹಿಸ್ಟ್ರಿ ಡೆಫಿನೇಷನ್ಸಲ್ಲಿ ನಿಮಗೆ ಟೆಕ್ಸ್ಟ್ ಬುಕ್ಸಲ್ಲಿ PU ಟೆಕ್ಸ್ಟ್ ಬುಕ್ಸಲ್ಲಿ ಸಿಗುತ್ತೆ. ಈ ಸಂತ ಅಗಸ್ಟೀಸ್ ಅಂತಕ್ಕಂಥವರೇ ದ ಸಿಟಿ ಆಫ್ ಗಾಡ್ ಅಂತಕ್ಕಂಥ ಕೃತಿಯನ್ನು ಬರೆದಿರೋರು. ಏನು ಹೇಳ್ತಾರೆ ಇತಿಹಾಸದ ಡೆಫಿನೇಷನ್ ಅಂದ, ಈ ದುಷ್ಟ ಶಕ್ತಿಯ ವಿರುದ್ಧ ದೈವಶಕ್ತಿ ಗೆಲ್ಲುತ್ತದೆಯಲ್ಲ ಅದೇ ಇತಿಹಾಸ ಅಂತ ಹೇಳಿದವರೇ ಸಂತ ಅಗಸ್ಟೀಸ್. ನೋಡಿ, ಅಂಬೇಡ್ಕರ್ ಹೇಗೆ ಈ ಇತಿಹಾಸವನ್ನು ಮರೆತವರು ಇತಿಹಾಸವನ್ನು ಸೃಷ್ಟಿಸಲಾರರು ಅಂತ ಹೇಳಿದ್ರು, ಹಾಗೆ ಸಂತ ಅಗಸ್ಟೀಸ್ ಏನು ಹೇಳ್ತಾನೆ ಹಿಸ್ಟ್ರಿಯನ್ನು ಕುರಿತು ಅಂದರೆ ಈ ದುಷ್ಟಶಕ್ತಿಯ ವಿರುದ್ಧ ಗೆಲ್ಲುವಂಥ ದೈವಶಕ್ತಿ ಇತಿಹಾಸ ಅಂತ ಹೇಳ್ತಾನೆ. ಹಾಗೆ ದ ಸಿಟಿ ಆಫ್ ಗಾಡ್ ಅನ್ನು ಕೃತಿ ಬರೆದಿದ್ದು ಯಾರು ಅಂದರೆ ಸಂತ ಅಗಸ್ಟೀಸ್ ಅಂತ ಗೊತ್ತಿರಲಿ. ಯಾರು ಅಂದರೆ ಸಂತ ಅಗಸ್ಟೀಸ್ ಅಂತಕ್ಕಂಥದ್ದು ಗೊತ್ತಿರಲಿ. ಇದೇ ಥರ ಸರಣಿ ವಿಡಿಯೋಗಳನ್ನು ನಮ್ಮ ಸ್ಪರ್ಧಾ ಕರ್ನಾಟಕದಿಂದ ನೀವು ಉಪಯೋಗಿಸ್ಕೊಳ್ಬೋದು ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು. ಎಲ್ಲರಿಗೂ ಶುಭವಾಗಲಿ. ವಿಡಿಯೋ ಇಷ್ಟ ಆಗಿದ್ದರೆ ಇತರರಿಗೂ ಹಂಚಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.